ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಸೊ ಈಗ ನಾವು ಕ್ಲಾಸ್ 33 ನೋಡ್ತಾ ಇದ್ದೀವಿ, ಲೋಡಿಂಗ್ ಸ್ಟಿಚ್ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ ಫಸ್ಟು ನಾನು ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಲ್ಕ್ ಥ್ರೆಡ್ 2 ಸ್ಟ್ಯಾಂಡ್ಸಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ನೀವು ಕಾರ್ನರಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ ಕಾರ್ನರಲ್ಲಿ ಫಸ್ಟ್ ನೀವು ಬಟನ್ ಹೋಲ್ ಮೆಥಡೇ ಮಾಡಿ. ಸೊ ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಮಾಡಿದ್ರೆ ನೋಡಿ, ಸೊ ಆ ಕಾರ್ನರ್ವರೆಗೂ ಮಾತ್ರ ಆ ಮೆಥಡ್ನ ಫಾಲೋ ಮಾಡ್ತೀರಾ. ಸೊ ಒಂದು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಅಲ್ಲಿಂದ ಪುಲ್ ಮಾಡಿಕೊಂಡು ಮತ್ತೆ ಈ ಕಡೆ ಕಾರ್ನರ್ಗೆ ಬರಬೇಕು. ಸೊ ಆ ಕಾರ್ನರ್ವರೆಗೂ ಆ ಮೆಥಡ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಚೈನ್ ಸ್ಟಿಚ್, ಲಾಂಗ್ ಚೈನ್ ಸ್ಟಿಚ್ ಸ್ಲ್ಯಾಂಟಿಂಗ್ ಆಗಿ ಹಾಕಿ ಅದಾದಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ಸ್ಮಾಲ್ ಲಾಕ್ ಸ್ಟಿಚ್ ಹಾಕ್ತೀರಾ. ಲಾಕ್ ಸ್ಟಿಚ್ ಹಾಕಿ ಮತ್ತೆ ಬ್ಯಾಕ್ವರ್ಡ್ಸ್ಗೆ ಪುಲ್ ಮಾಡ್ಕೊಳ್ತೀರಾ, ಆಪೋಸಿಟ್ ಡೈರೆಕ್ಷನ್ಗೆ ಪುಲ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆಗಿ ಒಂದು ಚೈನ್ ಸ್ಟಿಚ್ ಹಾಕ್ತೀರಾ. ಚೈನ್ ಸ್ಟಿಚ್ ಹಾಕಿಬಿಟ್ಟು ಮತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಸ್ಲ್ಯಾಂಟಿಂಗ್ ಆಗಿ ಆಪೋಸಿಟ್ ಡೈರೆಕ್ಷನ್ಗೆ ಚೈನ್ ಸ್ಟಿಚ್ ಅನ್ನೋದನ್ನು ಹಾಕ್ತೀರಾ. ಮತ್ತೆ ಪಕ್ಕದಲ್ಲಿ ಲಾಕ್ ಹಾಕಿ ಮತ್ತೆ ಆಪೋಸಿಟ್ ಡೈರೆಕ್ಷನ್ಗೆ ಪುಲ್ ಮಾಡ್ಕೊಳ್ತೀರಾ. ಸೊ ಇದೇ ಥರ ನಿಮಗೆ ಪ್ರೊಸೀಜರ್ ಅನ್ನೋದು ಫಾಲೋ ಆಗುತ್ತೆ. ಸೊ ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಮಾಡಿದ್ರಿ ಅಲ್ಲ, ಅದೇ ಥರ ಬರುತ್ತೆ. ಸೊ ಇಲ್ಲಿ ನಾವು ಇದನ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಫಿಲ್ ಮಾಡ್ತೀವಿ. ಸೊ ಇದನ್ನು ನಾವು ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ ಅಂತ ಕರಿತೀವಿ. ಸೊ ವಿಡಿಯೋನ ಒಂದ್ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಫ್ಲ್ಯಾಟ್ ಲೋಡಿಂಗ್ ಸ್ಟಿಚ್ ಎಲ್ಲಿ ಯೂಸ್ ಮಾಡ್ತೀವಿ? ಸೊ ನಾವು ಬ್ಲೌಸಸಲ್ಲಿ ನೆಕ್ ಲೈನ್ಗೆಲ್ಲ ಯೂಸ್ ಮಾಡ್ತೀವಿ. ಸೊ ಈ ಸಿಲ್ಕ್ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದೇ ಥರ ಲೋಡಿಂಗ್ ಸ್ಟಿಚ್ಚಲ್ಲಿ ನಾವು ಜರ್ದೋಸಿ ಯೂಸ್ ಮಾಡ್ಬೋದು, ಬೀಡ್ಸ್ ಯೂಸ್ ಮಾಡ್ಬೋದು. ಅದೆಲ್ಲ ನಾನು ಫರ್ದರ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಕ್ಲಾಸಲ್ಲಿ ಬರೀ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಲೋಡಿಂಗ್ ಸ್ಟಿಚ್ ಹೇಗೆ ಮಾಡೋದು ಅಂತ, ಒಂದು ಫ್ಲ್ಯಾಟ್ ಲೋಡಿಂಗ್ ಹೇಳ್ಕೊಡ್ತೀನಿ, ಇನ್ನೊಂದು ಪೈಪಿಂಗ್ ಥ್ರೆಡ್ ಕೊಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಡಬಲ್ ಕಲರ್ ಯೂಸ್ ಮಾಡಿ. ಸೊ ಸೇಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿರ್ತೀರಲ್ಲ, ಅದನ್ನೇ ಫುಲ್ ಇದು ರೆಕ್ಟ್ಯಾಂಗಲ್ ಕಂಪ್ಲೀಟ್ ಆಗೋವರೆಗೂ ಕಂಪ್ಲೀಟ್ ಮಾಡ್ತೀರಾ. ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಬೇಕು. ಸೊ ಬರೀ ಆ ಕಾರ್ನರಲ್ಲಿ ಬರೋ ಕಾರ್ನರ್ ಶೇಪ್ಗೆ ಮಾತ್ರ ನಾವು ಬಟನ್ ಹೋಲ್ ಮೆಥಡ್ ಯೂಸ್ ಮಾಡ್ತೀವಿ. ಮಿಕ್ಕಿದ್ದೆಲ್ಲದಕ್ಕೂ ಸ್ಲ್ಯಾಂಟಿಂಗ್ ಚೈನ್ ಸ್ಟಿಚ್ ಹಾಕಿ ಒಂದು ಲಾಕ್ ಸ್ಟಿಚ್ ಹಾಕಿ ಅಲ್ಲಿಂದ ಆಪೋಸಿಟ್ ಡೈರೆಕ್ಷನ್ಗೆ ನಾವು ಪುಲ್ ಮಾಡ್ಕೊಳ್ತೀವಿ. ಸೊ ಕರೆಕ್ಟಾಗಿ ಒಂದು ಸತಿ ವೀಡಿಯೋನ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಅನ್ನೋದು ಮಾಡಿ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಬ್ಲೌಸ್ ನೆಕ್ ಲೈನ್ಸ್ಗೆ ಈ ಡಿಸೈನ್ಸ್ನ ಯೂಸ್ ಮಾಡ್ಬೋದು. ಸೊ ಜಾಸ್ತಿ ಬ್ಲೌಸ್ ಡಿಸೈನ್ಸಲ್ಲಿ ನೆಕ್ ಪ್ಯಾಟರ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಕಡೆ ನಾವು ಸಿಲ್ಕ್ ಥ್ರೆಡ್ ಅನ್ನೋದನ್ನೇ ಯೂಸ್ ಮಾಡಿಕೊಂಡು ಮಾಡ್ತೀವಿ ಬ್ಲೌಸ್ ಡಿಸೈನ್ಸ್ಗೆಲ್ಲ. ಸೊ ಒಂದೊಂದು ಕಡೆ ನಾವು ಬೀಡ್ಸ್ ಎಲ್ಲ ಕೂಡ ಲೋಡ್ ಮಾಡ್ತೀವಿ. ಅದು ಹೇಗೆ ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಸೈಡ್ ಫುಲ್ಲು ನಾನು ಚೈನ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೀವು ಆ ಸೈಡ್ಗೆ ಮತ್ತೆ ಬೀಡ್ಸ್ ಕೂಡ ಕೊಟ್ಕೋಬೋದು. ಸೊ ಈಗ ಫ್ಲ್ಯಾಟ್ ಲೋಡಿಂಗ್ ಆಯಿತು. ಸೆಕೆಂಡ್ ಬಂದು ಎಂಬೋಸ್ಡ್ ಲೋಡಿಂಗ್ ಸ್ಟಿಚ್. ಸೊ ಅದಕ್ಕೆ ನಾನು ಸೇಮ್ ಆವಾಗಲೇ ರೆಕ್ಟ್ಯಾಂಗಲ್ ಶೇಪ್ ಡ್ರಾ ಮಾಡಿದ್ನಲ್ಲ, ಅದೇ ಥರ ಮಾಡಿಕೊಂಡು ಮಧ್ಯೆ ನಾನು ಪೈಪಿಂಗ್ ಥ್ರೆಡ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಸ್ಮಾಲ್ ಪೈಪಿಂಗ್ ಥ್ರೆಡ್ ಕೊಡ್ತಾಯಿದ್ದೀನಿ. ನೀವು ಇನ್ನೂ ದಪ್ಪ ಇರೋದು ಕೂಡ ನೀವು ಕೊಡ್ಬೋದು. ಸೊ ನನಗಿಲ್ಲಿ ಸ್ವಲ್ಪ ಎಂಬೋಸ್ ಇದ್ದರೆ ಸಾಕು ಅಂತ ಈ ಥರ ಕೊಡ್ತಾಯಿದ್ದೀನಿ. ನೀವು ಇನ್ನೂ ತುಂಬ ದಪ್ಪ ಬೇಕು ಅಂದರೆ ಇನ್ನೂ ದಪ್ಪ ಅದು ನಿಮಗೆ ಸಿಗುತ್ತೆ. ಸೊ ಈಗ ನಾರ್ಮಲ್ ಸುವಿಂಗ್ ಥ್ರೆಡ್ ಇದೆಯಲ್ಲ, ಅದರಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಸೊ ಗಮ್ ಹಾಕಿ ಅಣಿಸಿ ಹಾಗೆ ಬಿಟ್ಟರೆ ಅದು ನಮಗೆ ಒಂದೊಂದು ಸಾರಿ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಫಸ್ಟು ಜಿಗ್ಜಾಗ್ ಸ್ಟಿಚ್ ಅನ್ನೋದನ್ನು ಹಾಕ್ತೀರಾ. ಸೊ ಜಿಗ್ಜಾಗ್ ಸ್ಟಿಚ್ ಹೇಗೆ ಹಾಕೋದು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಳ್ಳಿ. ಸೊ ಅದೇ ಸೇಮ್ ಸ್ಟಿಚ್ನ ಇಲ್ಲಿ ನಾನು ಸುವಿಂಗ್ ಥ್ರೆಡ್ಡಲ್ಲಿ ಹಾಕ್ತಾಯಿದ್ದೀನಿ. ಸೊ ಆ ಪೈಪಿಂಗ್ ಥ್ರೆಡ್ ಅನ್ನೋದು ಎಲ್ಲೋ ನಮಗೆ ಕ್ಲೀನಾಗಿ ಒಂದೇ ಕಡೆ ಇರಲಿ, ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ ನಾನು ಅದಕ್ಕೆ ಜಿಗ್ಜಾಗ್ ಸ್ಟಿಚ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ಎಂಡ್ ನಾಟ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಡು, ಸೊ ಈಗ ನಾನು ಇಲ್ಲಿ ಯೂಸ್ ಮಾಡೋದು 2 ಕಲರ್ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವಿ. ನೀವು ಸಿಂಗಲ್ ಕಲರಲ್ಲಿ ಕೂಡ ಮಾಡ್ಬೋದು. ಸೊ ಈಗ ನಾನು ಸೇಮ್ ಆ ಮೆಥಡಲ್ಲಿ ಹೇಗೆ ಮಾಡಿದ್ದೀನಿ ಅದೇ ಥರ ಸ್ಟಾರ್ಟಿಂಗ್ ಸ್ವಲ್ಪವರೆಗೂ ಬಟನ್ ಹೋಲ್ ಮೆಥಡ್ ಯೂಸ್ ಮಾಡಿ, ಅದಾದಮೇಲೆ ಸ್ಲ್ಯಾಂಟಿಂಗ್ ಚೈನ್ ಸ್ಟಿಚ್ ಹಾಕಿ ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಮತ್ತು ಆಪೋಸಿಟ್ ಡೈರೆಕ್ಷನ್ಗೆ ಪುಲ್ ಮಾಡಿಕೊಂಡು ಸ್ಲ್ಯಾಂಟಿಂಗ್ ಆಗಿ ಚೈನ್ ಸ್ಟಿಚ್ ಹಾಕಿ ಅಲ್ಲಿ ನಾನು ಲಾಕ್ ಸ್ಟಿಚ್ ಹಾಕಿ ಮತ್ತೆ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ದೂರವರೆಗೂ ಬಂದಮೇಲೆ ಇಲ್ಲಿ ನೀವು ಇನ್ನೊಂದು ಕಲರ್ನ ಹೇಗೆ ತೊಗೊಳ್ತೀರ ಅಂತ ನೋಡಿ. ಸೊ ನಾನಿಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸೇಮ್ ಅದೇ ಡೈರೆಕ್ಷನ್ಸಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ನಾನಿಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ತೊಗೊಂಡು ಇನ್ನೊಂದು ಕಲರ್ ಅನ್ನೋದನ್ನು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ಅದೇ ಪ್ರೊಸೀಜರಲ್ಲಿ ನಾನು ಫಿಲ್ ಮಾಡ್ತಾ ಬರ್ತೀನಿ. ಸ್ವಲ್ಪ ದೂರ ಒಂದು ಕಲರ್, ಇನ್ನೊಂದು ಸ್ವಲ್ಪ ದೂರ ಇನ್ನೊಂದು ಕಲರ್ ಅಂತ 2 ಕಲರಲ್ಲಿ
ಸೇಮ್ ಫ್ಲ್ಯಾಟ್ ಸ್ಟಿಚ್ ಹೇಗೆ ಹಾಕಿದ್ರಿ ಅದೇ ಥರನೇ ಎಂಬೋಸ್ ಸ್ಟಿಚ್ ಅನ್ನೋದು ಬರುತ್ತೆ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸ್ಟ್ರಾ ಮಧ್ಯೆ ಒಂದು ಪೈಪಿಂಗ್ ಥ್ರೆಡ್ ಅನ್ನೋದನ್ನು ಕೊಡ್ತೀರಾ, ಅದು ಕ್ಲೀನ್ ಎಂಬೋಸ್ಡ್ ಲುಕ್ ಸಿಗಲಿ ಅಂತ ಅಷ್ಟೇ. ಸೊ ನಾನು ಜಾಸ್ತಿ ನೆಕ್ ಪ್ಯಾಟರ್ನ್ಸಲ್ಲಿ ಡಿಸೈನ್ಸಲ್ಲಿ ಯೂಸ್ ಮಾಡೋದು ಎಂಬೋಸ್ಡ್ ಫಿನಿಶಿಂಗ್ ಕೊಡುವಂಥ ಲೋಡಿಂಗ್ ಸ್ಟಿಚ್ಚನ್ನೇ. ಸೊ ಅದನ್ನು ಕ್ಲೀನಾಗಿ ಪ್ರಾಕ್ಟೀಸ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಆ ಸಿಲ್ಕ್ ಥ್ರೆಡ್ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಸೊ ಫಿನಿಶಿಂಗ್ ಅನ್ನೋದು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕ್ಲೀನಾಗಿ ಸಿಗುತ್ತೆ. ಸೊ ಇದಕ್ಕೂ ನಾನು ಏನು ಮಾಡ್ತೀನಿ, ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಆ ಶೇಪ್ನ ಕಂಪ್ಲೀಟ್ ಮಾಡಾದ್ಮೇಲೆ ಸೈಡ್ ನಾನು ಚೈನ್ ಸ್ಟಿಚ್ ಅನ್ನೋದನ್ನು ಹಾಕ್ತೀನಿ. ಚೈನ್ ಸ್ಟಿಚ್ ಹಾಕಿಬಿಟ್ಟು ಅದಾದಮೇಲೆ ಬೀಡ್ಸ್ ಅನ್ನೋದನ್ನು ಕೊಡ್ತೀನಿ. ಸೊ ಬೀಡ್ಸ್ ಕೊಟ್ಟು ಡಿಸೈನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಯೂಶ್ವಲಿ ನೆಕ್ ಪ್ಯಾಟರ್ನ್ಸಲ್ಲಿ ಏನು ಮಾಡ್ತೀರಾ, ಒಂದು ಲೈನ್ ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಹಾಕ್ತೀರಾ, ಅದಾದಮೇಲೆ ಒಂದು ಶುಗರ್ ಬೀಡ್ಸ್ ಹಾಕಿ ಅದಾದಮೇಲೆ ಎಂಬೋಸ್ ಸ್ಟಿಚ್ ಇದಾದರೂ ಕೊಡ್ಬೋದು, ಇಲ್ಲಾಂದರೆ ನೀವು ಸ್ಟೋನ್ ಚೈನ್ ಕೊಟ್ಟು ಅದಾದಮೇಲೆ ಈ ಥರ ಎಂಬೋಸ್ಡ್ ಸ್ಟಿಚ್ ಒಂದು ಕೊಟ್ಬಿಟ್ಟು ಫಿಲ್ ಲೋಡೆಡ್ ಸ್ಟಿಚ್, ಅದಾದಮೇಲೆ ಮತ್ತೆ ನೀವು ಶುಗರ್ ಬೀಡ್ಸ್ ಅನ್ನೋದನ್ನು ಹಾಕಿ ಚೈನ್ ಸ್ಟಿಚ್ ಹಾಕಿ ಡಿಸೈನ್ಸ್ನ ಬ್ಲೌಸ್ ನೆಕ್ಕಲ್ಲಿ ಕಂಪ್ಲೀಟ್ ಮಾಡ್ಬೋದು. ಅದು ಒಂದು ನಿಮಗೆ ಸಿಂಪಲ್ ಡಿಸೈನ್ ಅನ್ನೋದು ಆಗುತ್ತೆ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಇದೇ ಥರ ಇರುತ್ತೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.